ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026 ಫೆಬ್ರವರಿ ತಿಂಗಳದ ಮೀನರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಮೀನರಾಶಿಯವರಿಗೆ ಜನ್ಮಶನಿ ಹೇಳ್ತಕ್ಕಂಥದ್ದು, ಮೀನ ಲಗ್ನ ಮತ್ತು ಮೀನರಾಶಿ ಇದೆರಡೂ ರಾಶಿಗಳಿಗೂ ಕೂಡ ಶನಿಯ ಒಂದು ಪ್ರಭಾವ ಇರ್ತಕ್ಕಂಥದ್ದು. ಹಾಗೆ ಮಿಥುನ ರಾಶಿಯಲ್ಲಿ ಗುರುಗ್ರಹವು ತನ್ನ ಬಲಿಷ್ಠವಾಗಿರ್ತಕ್ಕಂಥ ಸ್ಥಾನವನ್ನು ಅಲಂಕರಿಸ್ತಕ್ಕಂಥದ್ದು. ಕರ್ಕಾಟಕ ರಾಶಿಯಲ್ಲಿ ಚಂದ್ರ, ಸಿಂಹರಾಶಿಯಲ್ಲಿ ಕೇತು, ಹಾಗೆ ಮಕರ ರಾಶಿಯಲ್ಲಿ 4 ಗ್ರಹಗಳು, ಹಾಗೆ ಕುಂಭದಲ್ಲಿ ರಾಹು. ಮೀನರಾಶಿಯವರಿಗೆ ಧನಲಾಭ ಹೇಳ್ತಕ್ಕಂಥದ್ದು ಅಂದರೆ ಕೋಟ್ಯಾಧಿಪತಿ ಆಗುವಂತಹ ಒಂದು ಯೋಗದ ಲಕ್ಷಣಗಳು ಇಲ್ಲಿ ಕಾಣ್ತಾ ಇರತಕ್ಕಂಥದ್ದು. ಯಾಕೆಂದರೆ ಬಲಿಷ್ಠವಾಗಿರ್ತಕ್ಕಂತಹ ಗ್ರಹಗಳು ತನ್ನ ಯಾವ ರಾಶಿಯಲ್ಲಿ ಯೋಗಕಾರಕನಾಗಿದನೋ ಅಂತಹ ಯೋಗಕಾರಕರಿಗೆ ರಾಜಯೋಗವನ್ನು ಉಂಟು ಮಾಡುತ್ತೆ ಹೇಳತಕ್ಕಂಥದ್ದು ಸೂಚಿಸುತ್ತೆ. ಹಾಗೆ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣದ ವ್ಯವಹಾರದಲ್ಲಿ ಕಮಿಷನ್ ಇರಬಹುದು, ಅಥವಾ ದೊಡ್ಡ ಮಟ್ಟಕ್ಕೆ ಪ್ರಾಜೆಕ್ಟನ್ನು ಹಾಕೊಳ್ಳೋದು, ತುಂಬ ದಿನದಿಂದ ತಾವು ಎತ್ತರಕ್ಕೆ ಬೆಳಿಬೇಕು, ಏನಾದರೂ ಮಾಡಿ ಲೈಫ್ ಸೆಟ್ಲ್ ಮಾಡ್ಕೊಳ್ಬೇಕು ಹೇಳ್ತಕ್ಕಂಥ ಈಚರದ ಒಂದಷ್ಟು ವ್ಯವಹಾರದಲ್ಲಿ ಕೂಡ ತುಂಬ ಚೆನ್ನಾಗಿ ನಿರೀಕ್ಷೆಗೂ ಮೀರಿ ಧನಲಾಭವನ್ನು ತಂದು ಕೊಡುತ್ತೆ ಅಂತ ಹೇಳಲ್ಪಡುತ್ತೆ. ಹಾಗೆ ಇನ್ನು ವಿದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥವರು, ವಿದೇಶದಲ್ಲಿ ಕೆಲಸಗಳನ್ನು ಮಾಡ್ತಕ್ಕಂಥವ್ರಿಗೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ. ದೀರ್ಘವಾಗಿರ್ತಕ್ಕಂಥ ಯೋಗ ತುಂಬ ಚೆನ್ನಾಗಿ ಕೂಡ್ತಾ ಇದೆ ಹೇಳತಕ್ಕಂಥದ್ದು ಮೀನರಾಶಿಯವರಿಗೆ. ಹಾಗೆ ಬಂಧುವರ್ಗದರು, ಹಾಗೆ ಪಿತ್ರಾರ್ಜಿತ ಆಸ್ತಿ ಸಂಬಂಧಪಟ್ಟಂಥ ವ್ಯವಹಾರ ಇದೆಲ್ಲಲ್ಲೂ ಕೂಡ ಹೆಚ್ಚು ಲಾಭವನ್ನು ಕೂಡ ನೀವು ನಿರೀಕ್ಷೆ ಮಾಡಬಹುದು. ಹಣದ ಒಳಹರಿವು ಕೂಡ ಹೆಚ್ಚಾಗ್ತಾ ಇರುತ್ತೆ. ದೈನಂದಿನದ ಬದುಕಿಗೆ ಏನು ಬೇಕೋ ಅವು ಕೂಡ ನಿಮಗೆ ಸಿಗುತ್ತದೆ ಹೇಳತಕ್ಕಂಥದ್ದು ಕೂಡ ಸೂಚಿಸುತ್ತೆ. ಹಾಗೆ ಇದರ ಜೊತೆಗೆ ಇನ್ನು ಆಭರಣಗಳ ತಯಾರಿಕೆ ಇರಬಹುದು, ಆಭರಣಗಳ ವಿತರಿಕೆ ಇರಬಹುದು, ಹೆಚ್ಚು ಲಾಭವನ್ನು ಕೊಡ್ತಾ ಇರುತ್ತೆ. ಅಷ್ಟೇ ಅಲ್ಲ, 1 ಗ್ರಾಮ್ ಗೋಲ್ಡಿನ ವ್ಯವಹಾರದಲ್ಲಿ ಕೂಡ ಹೆಚ್ಚೆಚ್ಚು ಫ್ಯಾನ್ಸಿ ಸ್ಟೋರ್ಸ್ಗಳಿರ್ಬೋದು, ಬ್ಯಾಂಗಲ್ ಸ್ಟೋರ್ಸ್ಗಳಿರ್ಬೋದು, ಅಥವಾ ಸುಗಂಧ ದ್ರವ್ಯಗಳ ವ್ಯವಹಾರದಲ್ಲಿ ಕೂಡ ಹೆಚ್ಚು ಲಾಭವನ್ನು ನಿರೀಕ್ಷೆ ಮಾಡ್ಬೋದು. ಮೀನರಾಶಿಯವರಿಗೆ ಕಲೆ, ಸಂಗೀತ, ಸಾಹಿತ್ಯ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಯೋಗ ಕೂಡ ಅನುಗ್ರಹ ಆಗುತ್ತೆ. ಯಾಕೆಂದರೆ 11ನೇ ಮನೆ ಅಧಿಪತಿ ವಿಶೇಷವಾಗಿ ಸ್ಥಾನಗಳನ್ನು ಅನುಗ್ರಹಿಸಿ ಎಲ್ಲ ಗ್ರಹಗಳು ಕೂಡ ಸೇರಿಕೊಂಡು ಒಳ್ಳೆಯ ಫಲವನ್ನು ಕೊಡ್ತವೆ ಹೇಳತಕ್ಕಂಥದ್ದು ಕೂಡ ಇಲ್ಲಿ ಸೂಚಿಸ್ತಾ ಇದೆ. ಇನ್ನು ಶನಿದಶ ಅಥವಾ ಗುರುದಶ ಯೋಗವು ಕೂಡ ಅತ್ಯಂತ ಪ್ರಬಲವಾಗಿರ್ತಕ್ಕಂಥದ್ದು. ನಿಮ್ಮ ನಾಯಕತ್ವದಲ್ಲಿಯೂ ಕೂಡ ಹೆಚ್ಚಿನ ಮೇಲುಗೈ ಸಾಧಿಸಲಿಕ್ಕೆ ಉಂಟಾಗುತ್ತೆ ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಪ್ರತಿಯೊಂದು ವ್ಯವಹಾರದಲ್ಲಿಯೂ ಉದ್ಯೋಗದಲ್ಲಿಯೂ ಕೂಡ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರಿಸಿ ದೈವಾನುಕೂಲ ಸಿದ್ಧಿಯಾಗುತ್ತೆ ಅಂತೂ ಕೂಡ ಸೂಚಿಸುತ್ತೆ. ಫೆಬ್ರವರಿ ತಿಂಗಳಲ್ಲಿ ವಧುವರರಿಗೆ ವಿವಾಹಾದಿ ಯೋಗ ಹೇಳತಕ್ಕಂಥದ್ದು, ಪೂರ್ವ ದಿಕ್ಕಿಗೆ ಮತ್ತು ಉತ್ತರ ದಿಕ್ಕಿಗೆ ವಿವಾಹ ಯೋಗ ಉಂಟಾಗತ್ತೆ. ಅಷ್ಟೇ ಇಲ್ಲ, ಮೀನರಾಶಿಯವರಿಗೆ ನೋಡಿ ಒಂದು ವಿಶೇಷವಾಗಿರ್ತಕ್ಕಂಥ ಸೂಚನೆಯನ್ನು ಕೊಡ್ತೇನೆ. ಮೀನರಾಶಿಯವರಿಗೆ ಅನೇಕ ದಿನಗಳಿಂದ ವಿವಾಹಕ್ಕಾಗಿ ಸತತ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಆದರೆ ವಧು ಮತ್ತು ವರರಿಗೆ, ಮೀನರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ವಿವಾಹ ಭಾಗ್ಯ ಉಂಟಾಗತ್ತೆ. ಅಷ್ಟೇ ಅಲ್ಲ, ಪೂರ್ವ ದಿಕ್ಕಿನಿಂದ ಮತ್ತು ಉತ್ತರ ದಿಕ್ಕಿನಿಂದ ಒಂದು ಅನುರೂಪವಾಗಿರ್ತಕ್ಕಂಥ ವಧು ಅಥವಾ ವರರ ಭಾಗ್ಯವು ಕೂಡ ಪ್ರಾಪ್ತಿಯಾಗತ್ತೆ. ಶಿವನ ದರ್ಶನವನ್ನು ಮಾಡಿ, ಶಿವನಿಗೆ ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ, ನಿಮ್ಮ ಹಣಕಾಸಿನ ಸಮಸ್ಯೆ ಇರಬಹುದು, ಅಥವಾ ಗಂಡ ಮತ್ತು ಹೆಂಡತಿಯ ವೈರತ್ವದ ವಿರಸ ಇರಬಹುದು, ಅಥವಾ ಪ್ರೀತಿ ಅಥವಾ ಪ್ರೇಮ ಅಥವಾ ಇನ್ನಿತರದ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಕೆಳಕಂಡ ನಂಬರಿಗೆ ಕರೆ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ, ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು
ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.